ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ತೆ ಎಲ್ಲರಿಗೂ. ಪದ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸಿಂಹ ರಾಶಿಯ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ಶುಭ ಫಲಗಳು ನಮ್ಗೆ ಸಿಗ್ಬೇಕು ಅನ್ನೋದಾದ್ರೆ, ಈ ಒಳ್ಳೆಯದು ಆಗ್ಬೇಕು ಅನ್ನೋದಾದ್ರೆ ಕೆಟ್ಟದ್ದು ಅದ್ರ ಹಿಂದೆ ಇರುತ್ತೆ ಅಥವಾ ಮುಂದೆ ಇರುತ್ತೆ. ಅದನ್ನ ನಾವು ದಾಟ್ಕೊಂಡು ಈ ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅನ್ನೋದಾದ್ರೆ ಈ ಪರಿಹಾರಗಳು, ಸರಿಯಾದ ವಿಧಿವಿಧಾನಗಳನ್ನ ನಾವು ಪಾಲಿಸಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ನಮ್ಗೆ ಈ ಶುಭ ಫಲಗಳು ಅನ್ನೋದು ನಾವು ಸಿಗುತ್ತೆ. ಹಾಗಾಗಿ ನೀವು ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಸಿಂಹ ರಾಶಿಯವರ ಜಾತಕ ಫಲ ಹಾಗೂ ಗ್ರಹಗಳ ಒಂದು ಮಹಾ ಬದಲಾವಣೆ, ಬ್ರಹ್ಮಾಂಡದ ರಹಸ್ಯ ಹಾಗೂ ಕಾಲಚಕ್ರದ ಅದೃಶ್ಯದ ಒಂದು ಶಕ್ತಿ. ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಆದರೆ ಕಾಲ ಬದಲಾಗುವ ರೀತಿ ಮತ್ತು ಗ್ರಹಗಳ ಚಲನೆ ಮಾತ್ರ ಅತ್ಯಂತ ನಿಖರವಾದದ್ದು. ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ನಮ್ಮ ಜೀವನವನ್ನ ನಿಯಂತ್ರಿಸುತ್ತವೆ ಎಂಬುದು ಸನಾತನ ಸತ್ಯ. ನಾವು ಮಾಡುವ ಪ್ರತಿಯೊಂದು ಕರ್ಮವು, ಪ್ರತಿಯೊಂದು ಆಲೋಚನೆಯು ನಕ್ಷತ್ರ ಮಂಡಲದಲ್ಲಿ ದಾಖಲಾಗುತ್ತೆ. ಇಂದು ನಾವು ಮಾತನಾಡುತ್ತಿರುವುದು ರಾಶಿ ಚಕ್ರದ ಅತ್ಯಂತ ಶಕ್ತಿಶಾಲಿ, ಗಂಭೀರ ಹಾಗೂ ಸಿಂಹದಂತಹ ಗಾಂಭೀರ್ಯವನ್ನ ಹೊಂದಿರುವ ಈ ಸಿಂಹ ರಾಶಿಯವರ ಬಗ್ಗೆ. ನಿಮ್ಮ ಜೀವನದಲ್ಲಿ ಸುದೀರ್ಘ ಕಾಲದಿಂದ ಕಾಯುತ್ತಿದ್ದ ಆ ಮಹಾಕ್ಷಣ ಈಗ ಬಂದೊದಗಿದೆ. ನಾಳೆಯ ಮಧ್ಯಾಹ್ನ 3 ಗಂಟೆಯ ನಂತರ ಕೇವಲ ಒಂದು ಸಾಧಾರಣ ಸಮಯವಲ್ಲ, ಇದು ನಿಮ್ಮ ಹಣೆಬರಹವನ್ನ ಪುನಃ ಬರೆಯಲು ದೇವಲೋಕದಲ್ಲಿ ನಿರ್ಧಾರವಾಗಿರುವ ಒಂದು ದಿವ್ಯ ಮುಹೂರ್ತ ಅಂತಾನೆ ಅನ್ಬಹುದು. ಮೊದಲನೆಯದಾಗಿ ಸಿಂಹ ರಾಶಿಯವರೇ, ನಾಳೆಯ ಮಧ್ಯಾಹ್ನದಿಂದ ನೀವು ಒಂದು ಕಠಿಣ ನಿಯಮವನ್ನ ಪಾಲಿಸಲೇಬೇಕಾಗಿದೆ. ಅದುವೇ ಮೌನ. ಹಿರಿಯರು ಹೇಳುತ್ತಾರೆ, ಮಾತು ಬೆಳ್ಳಿ, ಮೌನ ಬಂಗಾರ ಎಂದು. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಮೌನ ಎಂಬುದು ಬಂಗಾರಕ್ಕಿಂತಲೂ ಮಿಗಿಲಾದ ರಕ್ಷಣಾ ಕವಚ. ನಿಮ್ಮ ಜೀವನದಲ್ಲಿ ಘಟಿಸಲಿರುವ ಅದ್ಭುತ ಪವಾಡಗಳು, ನಿಮಗೆ ಸಿಗಲಿರುವ ಲಾಭಗಳು ಅಥವಾ ನಿಮ್ಮ ಮುಂದಿನ ಯೋಜನೆಗಳನ್ನು ಯಾರ ಮುಂದೆಯೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ರಹಸ್ಯಗಳು ನಿಮ್ಮ ಮನಸ್ಸಿನಲ್ಲೇ ಇರಬೇಕು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ನಮ್ಮ ಏಳಿಗೆಯನ್ನು ಬಯಸುವವರಲ್ಲ. ಈ ದೃಷ್ಟಿದೋಷ, ಅಸೂಯೆ ಹಾಗೂ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಅದೃಷ್ಟದ ಹಾದಿಗೆ ಅಡ್ಡಿಪಡಿಸಬಹುದು. ಹಾಗಾಗಿ ನಿಮ್ಮ ಯಶಸ್ಸು ಜಗತ್ತಿಗೆ ಸದ್ದು ಮಾಡುವವರೆಗೂ ನಿಮ್ಮ ಧ್ವನಿ ಮೌನವಾಗಿರಲಿ. ನ್ಯಾಯದೇವತೆ ಶನಿದೇವರ ಕೃಪಕಟಾಕ್ಷ ಮತ್ತು ಈ 121 ವರ್ಷಗಳ ಮಹಾ ಸಂಯೋಗ. ಈ ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಇಂತಹದ್ದೊಂದು ಅಪರೂಪದ ದಿನ ಬಂದು ಬರೋಬ್ಬರಿ 121 ವರ್ಷಗಳೇ ಕಳೆದಿದೆ. 100 ವರ್ಷಗಳಿಗೂ ಹೆಚ್ಚು ಕಾಲದ ನಂತರ ಆಕಾಶ ಮಂಡಲದಲ್ಲಿ ಅತ್ಯಂತ ಅಪರೂಪದ ಮಹಾ ಸಂಯೋಗ ಸಂಭವಿಸಲಿದೆ. ಕರ್ಮಫಲದಾತ, ನ್ಯಾಯದೇವತೆ ಎಂದೇ ಕರೆಯಲ್ಪಡುವ ಸೂರ್ಯಪುತ್ರ ಭಗವಾನ್ ಶನಿದೇವರು ನಿಮ್ಮ ಕಠಿಣ ಪರಿಶ್ರಮ ಹಾಗೂ ಸಹನೆಗೆ ಪ್ರಸನ್ನರಾಗಿದ್ದಾರೆ. ಶನಿದೇವರೆಂದರೆ ಕೇವಲ ಕಷ್ಟ ಕೊಡುವ ದೇವರೆಂದು ಹಲವರು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಅವರು ಅತ್ಯಂತ ನ್ಯಾಯಾಧೀಶರು. ನೀವು ಪಟ್ಟ ಕಷ್ಟ, ಅನುಭವಿಸಿದ ಅಪಮಾನ, ಹಗಲಿರುಳು ಸುರಿಸಿದ ಬೆವರಿನ ಪ್ರತಿಯೊಂದು ಹನಿಗೂ ಲೆಕ್ಕ ಇಟ್ಟಿರುವ ಶನಿದೇವರು ಈಗ ನಿಮಗೆ ಅದಕ್ಕೆ ತಕ್ಕ ಭರಪೂರ ಪ್ರತಿಫಲವನ್ನ ನೀಡಲು ಸಜ್ಜಾಗಿದ್ದಾರೆ. ಭಗವಂತನು ಕೊಡುವಾಗ ಯಾರೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಅವನು ಕಿತ್ತುಕೊಳ್ಳುವಾಗ ಯಾರೂ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಈ ಸಮಯದಲ್ಲಿ ಅಹಂಕಾರವನ್ನ ಮರೆತು ವಿನಮ್ರತೆಯಿಂದ ಈ ದಿವ್ಯ ಕೊಡುಗೆಯನ್ನು ಸ್ವೀಕರಿಸಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾದಿಗಳಿಗೆ ಈ ಸುವರ್ಣಾವಕಾಶ ಅಂತಾನೆ ಅನ್ನಬಹುದು. ಸಿಂಹ ರಾಶಿಯ ವಿದ್ಯಾರ್ಥಿಗಳು ಮತ್ತು ದೀರ್ಘಕಾಲದಿಂದ ಸರ್ಕಾರಿ ಅಥವಾ ಉನ್ನತ ಹುದ್ದೆಗಳಿಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವ ಯುವಕರಿಗೆ ಇದು ಅತ್ಯಂತ ಅದೃಷ್ಟದ ಸಮಯ. ನಿಮ್ಮ ಏಕಾಗ್ರತೆ ಭಂಗವಾಗುತ್ತಿದ್ದ ದಿನಗಳು ದೂರವಾಗಿವೆ. ನೀವು ಹಿಂದೆ ಬರೆದ ಪರೀಕ್ಷೆಗಳ ಫಲಿತಾಂಶ ಅಥವಾ ಮುಂದೆ ಎದುರಿಸಲಿರುವ ಸಂದರ್ಶನಗಳಲ್ಲಿ ಅದ್ಭುತ ಯಶಸ್ಸು ನಿಮ್ಮದಾಗಲಿದೆ. ಕಠಿಣ ಅಧ್ಯಯನಕ್ಕೆ ತಕ್ಕ ಗೌರವ ಸಿಗುವ ಸಮಯ ಹತ್ತಿರದಲ್ಲಿದೆ. ಕೌಟುಂಬಿಕ ಸಂತಸ ಹಾಗೂ ಸಂತಾನ ಭಾಗ್ಯದ ಈ ವಿಷಯ. ವಿವಾಹವಾಗಿ ಹಲವು ವರ್ಷಗಳಾಗಿದ್ದರೂ ಮನೆಯಲ್ಲಿ ಮಗುವಿನ ಅಳು, ನಗುವಿನ ಸದ್ದು ಕೇಳದೆ ಬೇಸರಗೊಂಡಿದ್ದ ದಂಪತಿಗಳಿಗೆ ದೇವಲೋಕದಿಂದ ಶುಭ ಸಂದೇಶ ಬರಲಿದೆ.
ನಿಮ್ಮ ವಂಶೋದ್ಧಾರಕನಾದ ಆಗಮನದ ಮುನ್ಸೂಚನೆ ಅಥವಾ ಸಂತಾನ ಭಾಗ್ಯಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯವಾಗಿಯೂ ಸಕಾರಾತ್ಮಕ ಸುದ್ದಿಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿವೆ. ಇದರಿಂದ ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ ಅಭೂತಪೂರ್ವ ತಿರುವು. ಹೊಸ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ ಕಾಯುತ್ತಿರುವವರಿಗೆ ಅಥವಾ ಪ್ರಸ್ತುತ ಕೆಲಸದಲ್ಲಿ ಬಡ್ತಿ, ಪ್ರಮೋಷನ್ ಹಾಗೂ ಸಂಬಳದ ಹೆಚ್ಚಳವನ್ನು ನಿರೀಕ್ಷಿಸುತ್ತಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಸೃಷ್ಟಿಯಾಗಲಿವೆ. ನೀವು ನಿರೀಕ್ಷಿಸದ ಕಂಪನಿಗಳಿಂದ ನಿಮಗೆ ಆಹ್ವಾನ ಬರಬಹುದು. ನಿರುದ್ಯೋಗಿಗಳಿಗೆ ಸೂಕ್ತ ಜೀವನೋಪಾಯ ಕಂಡುಕೊಳ್ಳಲು ದಾರಿ ಸುಗಮವಾಗಲಿದೆ. ಧನಲಕ್ಷ್ಮಿಯ ಆಗಮನ. ಈ ನಾಳೆಯ ಮಧ್ಯಾಹ್ನ 3:50 ನಂತರದ ಬ್ರಹ್ಮಾಂಡದ ಒಂದು ಆಟ. ಆತ್ಮೀಯ ಸಿಂಹ ರಾಶಿಯವರೇ, ಗ್ರಹಗತಿಗಳ ನಿಖರವಾದ ಲೆಕ್ಕಾಚಾರದ ಪ್ರಕಾರ ನಾಳೆಯ ಮಧ್ಯಾಹ್ನ 3:59 ದಾಟುತ್ತಿದ್ದಂತೆ ಬ್ರಹ್ಮಾಂಡದಲ್ಲಿ ಒಂದು ಅಭೂತಪೂರ್ವ ಚಲನೆ ಆರಂಭವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಮಯವನ್ನು ಲಕ್ಷ್ಮೀನಾರಾಯಣ ಯೋಗ ಹಾಗೂ ಶನಿದೇವರ ಶಶ ಮಹಾಪುರುಷ ಯೋಗದ ಸಮ್ಮಿಲನವೆಂದು ಕರಿತೀವಿ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಕ್ರಾಂತಿಯನ್ನ ತರಬಲ್ಲ ಈ ಒಂದು ಒಳ್ಳೆಯ ಸಮಯ. ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ನಿಮ್ಮ ಸ್ವಂತ ಹಣ ಮರಳಿ ಬಾರದ ಸಾಲ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಇದ್ದಕ್ಕಿದ್ದಂತೆ ಸುಸಂಖ್ಯಾತ ಕಾಣಲಿದೆ. ನೀವು ಯಾವುದೇ ಒಂದು ಈ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಕ್ಷೇತ್ರ ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಈ ಒಂದು ಕಾಂಟ್ರಾಕ್ಟ್ ವ್ಯವಹಾರದಲ್ಲಿ ಇದ್ದರೆ ಇಂದಿನಿಂದ ನಿಮ್ಮ ಕೈ ಹಿಡಿಯುವ ಹೊಸ ಪ್ರಾಜೆಕ್ಟ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಉದ್ಯೋಗಸ್ಥರಿಗೆ ತಿಂಗಳುಗಳಿಂದ ಬರಬೇಕಾಗಿದ್ದ ಬಾಕಿ ಸಂಬಳ ಅಥವಾ ಒಟ್ಟಿಗೆ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ನೆನಪಿಡಿ, ಹಣದ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುವ ಇಂತಹ ಅದ್ಭುತ ಅವಕಾಶ ಜೀವನದಲ್ಲಿ ಪದೇ ಪದೇ ಬರುವುದಿಲ್ಲ. ಬಂದ ಅವಕಾಶವನ್ನು ಸರಿಯಾದ ಸಮಯದಲ್ಲಿ ಬಳಸಿಕೊಳ್ಳದಿದ್ದರೆ ಕಾಲ ನಮಗಾಗಿ ಕಾಯುವುದಿಲ್ಲ. ಆಲಸ್ಯದ ತ್ಯಾಗ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಶಾಸ್ತ್ರಗಳು ಹೇಳುತ್ತವೆ, ಆಲಸ್ಯಂ ಹಿ ಮನುಷ್ಯ ನಮ್ ಶರೀರಸ್ಥೋ ಈ ಮಹಾನ್ ರಿಪುಂ. ಅಂದರೆ ನಮ್ಮ ಶರೀರದಲ್ಲಿರುವ ಆಲಸ್ಯವೇ ನಮ್ಮ ಅತಿ ದೊಡ್ಡ ಶತ್ರು. ಸಿಂಹ ರಾಶಿಯವರಲ್ಲಿ ಅಗಾಧವಾದ ನಾಯಕತ್ವದ ಗುಣವಿದೆ. ಆದರೆ ಕೆಲವೊಮ್ಮೆ ನಾಳೆ ಮಾಡಿದ್ರೆ ಆಯಿತು ಎಂಬ ನಿರ್ಲಕ್ಷ್ಯ ಪ್ರವೃತ್ತಿ ನಿಮ್ಮ ಯಶಸ್ಸನ್ನು ಮುಂದೂಡುತ್ತೆ. ಈ ಮಹಾಯೋಗದ ಲಾಭ ಪಡೆಯಬೇಕಾದರೆ ನೀವು ಮೊದಲು ನಿಮ್ಮೊಳಗಿನ ಆಲಸ್ಯವನ್ನು ಸಂಪೂರ್ಣವಾಗಿ ದಹಿಸಬೇಕು. ಲೋಹವು ಕಾದಿರುವಾಗಲೇ ಅದಕ್ಕೆ ಸರಿಯಾದ ಆಕಾರ ನೀಡಬೇಕು. ಹಾಗೆಯೇ ಗ್ರಹಗಳ ಬೆಂಬಲ ನಿಮಗಿರುವಾಗಲೇ ನೀವು ಕಠಿಣ ಪರಿಶ್ರಮದ ಹೆಜ್ಜೆ ಇಡಬೇಕು. ನಿಮ್ಮ ಗುರಿ ಏನೆಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಈ ಕಾರ್ಯಪ್ರವೃತ್ತರಾಗಿ ಆ ಕೆಲಸ ಹೇಗೆ ಪೂರ್ಣಗೊಳ್ಳುತ್ತೆ ಎಂಬ ಚಿಂತೆಯನ್ನು ನೀವು ಬಿಟ್ಟು ಬಿಡಿ. ನೀವು ಪ್ರಾಮಾಣಿಕವಾಗಿ ಮೊದಲ ಹೆಜ್ಜೆ ಇಟ್ಟರೆ ದೈವಶಕ್ತಿಯು 9 ಹೆಜ್ಜೆ ಮುಂದೆ ಬಂದು ನಿಮ್ಮನ್ನು ಕೈ ಹಿಡಿಯುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ದಿನಚರಿ ಅತ್ಯಂತ ಬ್ಯುಸಿಯಾಗಲಿದೆ. ಒಂದೇ ಸಮಯದಲ್ಲಿ 4 ದಿಕ್ಕುಗಳಿಂದ ಕೆಲಸದ ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿವೆ. ಇಂತಹ ಸಂದರ್ಭದಲ್ಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಸಮಯ ನಿರ್ವಹಣೆ ಮಾಡುವುದು ಅತ್ಯಗತ್ಯ. ಯಾವ ಕೆಲಸಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂಬ ವಿವೇಚನೆ ನಿಮಗಿರಲಿ. ಒಂದು ಮುಖ್ಯವಾದ ಎಚ್ಚರಿಕೆ ಏನೆಂದರೆ, ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸಗಳು, ತೆರಿಗೆ ಸಂಬಂಧಿ ವಿಷಯಗಳು ಅಥವಾ ಸರ್ಕಾರಿ ದಾಖಲೆಗಳ ವ್ಯವಹಾರಗಳಲ್ಲಿ ಸಣ್ಣ ನಿರ್ಲಕ್ಷ್ಯವನ್ನು ವಹಿಸಬೇಡಿ. ಸಣ್ಣ ತಪ್ಪು ಮುಂದೆ ದೊಡ್ಡ ಕಾನೂನು ಸಮಸ್ಯೆಯಾಗಿ ರೂಪಾಂತರಗೊಳ್ಳಬಹುದು. ಜಾಗರೂಕರಾಗಿರಿ ಮತ್ತು ಪ್ರತಿಯೊಂದು ಕಾಗದ ಪತ್ರವನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಸಹಿ ಮಾಡಿ. ನಿಮ್ಮ ಆಪ್ತ ಸ್ನೇಹಿತರ ಅಥವಾ ಹಿರಿಯರ ಸಲಹೆಗಳು ನಿಮ್ಮ ವೃತ್ತಿ ಜೀವನದ ಗೊಂದಲಗಳಿಗೆ ದಾರಿದೀಪವಾಗಲಿದೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಕೌಟುಂಬಿಕ ರಂಗದಲ್ಲಿ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ವಿಶೇಷವಾಗಿ ತಾಯಿಯವರ ಜೊತೆ ಮಾತನಾಡುವಾಗ ಸಂಯಮ ಕಳೆದುಕೊಳ್ಳಬೇಡಿ. ಅವರ ಕೋಪದ ಹಿಂದೆ ನಿಮ್ಮ ಮೇಲಿನ ಅಪಾರವಾದ ಮಮತೆ ಇದೆ ಎಂಬುದನ್ನು ಮರೆಯಬೇಡಿ. ಅತ್ತೆ ಮಾವನ ಕಡೆಯಿಂದ ಅಥವಾ ಸಾಂಸಾರಿಕ ಸಂಬಂಧಿಕರಿಂದ ಅನಿರೀಕ್ಷಿತ ಭೇಟಿ ಮತ್ತು ಗೌರವಗಳು ದೊರೆತು ಮನಸ್ಸಿಗೆ ಆನಂದ ಉಂಟುಮಾಡುತ್ತೆ. ನೆನಪಿಡಿ, ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಕೈಬಿಟ್ಟರೂ ನಿಮ್ಮ ಬೆನ್ನಿಗೆ ನಿಲ್ಲುವ ಏಕೈಕ ಶಕ್ತಿ ಎಂದರೆ ಅದು ನಿಮ್ಮ ಆತ್ಮವಿಶ್ವಾಸ. ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳುವ ಸಕಾರಾತ್ಮಕ ಆಲೋಚನೆಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ನೀವು ಸಾಧಿಸಿಯೇ ತೀರುತ್ತೇನೆ ಎಂದು ದೃಢವಾಗಿ ನಂಬಿದರೆ ಇಡೀ ಬ್ರಹ್ಮಾಂಡವೇ ಆ ಕೆಲಸವನ್ನು ಪೂರೈಸಲು ನಿಮಗೆ ಸಹಾಯ ಮಾಡುತ್ತೆ.
ಧನ ಲಾಭ ಮತ್ತು ಅದೃಷ್ಟವನ್ನು ಹೆಚ್ಚಿಸುವ ಅತ್ಯಂತ ಸರಳ ಪರಿಹಾರಗಳು. ಬ್ರಹ್ಮಾಂಡದ ಗ್ರಹಗತಿಗಳು ಎಷ್ಟೇ ಅನುಕೂಲವಾಗಿದ್ದರೂ ನಮ್ಮ ಕಡೆಯಿಂದ ಸಣ್ಣ ದೈವಿಕ ಪ್ರಯತ್ನಗಳು ಮತ್ತು ಕರ್ಮಶುದ್ಧಿ ಇದ್ದಾಗ ಮಾತ್ರ ಆ ಅದೃಷ್ಟವು ಸಂಪೂರ್ಣವಾಗಿ ನಮ್ಮದಾಗುತ್ತೆ. ಈ ವಿಡಿಯೋದ ಆರಂಭದಲ್ಲಿ ನಾನು ನಿಮಗೆ ಮಾತು ನೀಡಿದಂತೆ ಯಾವುದೇ ಹಣದ ಖರ್ಚಿಲ್ಲದೆ ಕೇವಲ ನಿಮ್ಮ ಅಲ್ಪ ಸಮಯವನ್ನು ವಿನಿಯೋಗಿಸಿ ಮಾಡಬಹುದಾದ ಶಕ್ತಿಶಾಲಿ ಪರಿಹಾರವನ್ನು ಈಗ ತಿಳಿಸಿಕೊಡ್ತೇನೆ. ಅತ್ಯಂತ ಜಾಗರೂಕತೆಯಿಂದ ಕೇಳಿ ಮತ್ತು ಇಂದಿನಿಂದಲೇ ಇವುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಪಕ್ಷಿ ಹಾಗೂ ಮೂಕಜೀವಿಗಳ ಒಂದು ಸೇವೆ. ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆಯ ಬಾಲ್ಕನಿ ಅಥವಾ ತರಾಸಿನ ಮೇಲೆ ಒಂದು ಪಾತ್ರೆಯಲ್ಲಿ ಶುದ್ಧವಾದ ನೀರು ಮತ್ತು ಸ್ವಲ್ಪ ಧಾನ್ಯಗಳನ್ನು ಅಂದರೆ ಅಕ್ಕಿ ಅಥವಾ ಏನಾದರೂ ಒಂದು ಕಾಳುಗಳು ಪಕ್ಷಿಗಾಗಿ ಇಡಿ. ಮೂಕಜೀವಿಗಳು ಹಸಿವು ಮತ್ತು ಬಾಯಾರಿಕೆಯನ್ನು ನೀಗಿಸುವುದರಿಂದ ಶನಿದೇವರ ಕಟಾಕ್ಷ ಅತಿ ಶೀಘ್ರವಾಗಿ ನಿಮ್ಮ ಮೇಲಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿರುವ ರಾಹು ಕೇತುಗಳ ದೋಷವನ್ನು ಸಹ ನಿವಾರಣೆ ಮಾಡುತ್ತೆ. ಸಾಧ್ಯವಾದರೆ ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಕಪ್ಪು ಬಣ್ಣದ ನಾಯಿಗೆ ಸ್ವಲ್ಪ ಆಹಾರ ಅಥವಾ ರೊಟ್ಟಿಯನ್ನು ನೀಡಿ. ಕಪ್ಪು ನಾಯಿ ಅಂತಾನೆ ಏನಿಲ್ಲ, ಎಲ್ಲ ನಾಯಿಗಳಿಗೂ ಆಹಾರ ಅನ್ನವನ್ನು ನೀಡಿ. ಮತ್ತು ಈ ಶನಿದೇವರ ವಾಹನವಾದ ಕಾಗೆ ಅಥವಾ ನಾಯಿಗಳಿಗೆ ಆಹಾರ ನೀಡುವುದರಿಂದ ಆಕಸ್ಮಿಕವಾಗಿ ಎದುರಾಗುವ ಸಂಕಷ್ಟಗಳು, ಅಪಘಾತಗಳು ಮತ್ತು ಆರ್ಥಿಕ ನಷ್ಟಗಳು ದೂರವಾಗುತ್ತೆ. ಹಾಗೆಯೇ ಮನೆಯಲ್ಲಿ ಅಡುಗೆ ಮಾಡುವ ಮೊದಲ ರೊಟ್ಟಿ ಅಥವಾ ಚಪಾತಿಯನ್ನು ಗೋಮಾತೆಗೆ ನೀಡುವುದರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಪ್ರತಿ ಶನಿವಾರದ ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಹತ್ತಿರದ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಮಣ್ಣಿನ ದೀಪವನ್ನು ಹಚ್ಚಿ. ದೀಪವನ್ನು ಹಚ್ಚಿದ ನಂತರ ಮರಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ. ಮನಸ್ಸಿನಲ್ಲೇ ಶನಿದೇವರಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಪ್ರಾರ್ಥಿಸಿ. ಇದು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿರುವ ಎಲ್ಲ ನಕಾರಾತ್ಮಕ ದೃಷ್ಟಿ ದೋಷಗಳನ್ನು ತೊಡೆದುಹಾಕುತ್ತೆ. ನಾಳೆ ಮಧ್ಯಾಹ್ನ 3:59 ನಂತರ ಈ ಮಹಾ ಮುಹೂರ್ತದ ನಂತರ ಪ್ರತಿದಿನ ಸಂಜೆ ಅಥವಾ ಬೆಳಿಗ್ಗೆ ಕಣ್ಣು ಮುಚ್ಚಿ ಕನಿಷ್ಠ ಅಥವಾ 108 ಬಾರಿ ನೀವು ಈ ಮಂತ್ರವನ್ನು ಜಪಿಸಿ. ಓಂ ಶನೇಶ್ವರಾಯ ನಮಃ. ಈ ಸರಳ ಮಂತ್ರದ ಧ್ವನಿ ತರಂಗಗಳು ನಿಮ್ಮ ಸುತ್ತಲೂ ಒಂದು ಸಕಾರಾತ್ಮಕ ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತೆ. ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆ ನೀಡುತ್ತೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮ್ಮ ಬುದ್ಧಿಯನ್ನು ರಕ್ಷಿಸುತ್ತೆ. ಸಿಂಹರಾಶಿಯವರೇ, ನೆನಪಿಡಿ, ಭಗವಂತನು ನಮಗೆ ಅವಕಾಶಗಳನ್ನು ಮಾತ್ರ ನೀಡಬಲ್ಲನು, ಆದರೆ ಆ ಹಾದಿಯಲ್ಲಿ ನಡೆಯಬೇಕಾದವರು ನಾವೇ. ಇಂದಿನಿಂದ ನಿಮ್ಮ ಜೀವನದ ಒಂದು ಸುವರ್ಣ ಅಧ್ಯಾಯ ಆರಂಭವಾಗುತ್ತಿದೆ. ಹಳೆಯ ಸೋಲುಗಳು, ನಿರಾಶೆಗಳು ಮತ್ತು ಕಹಿ ನೆನಪುಗಳು ಅಲ್ಲೇ ಬಿಟ್ಟುಬಿಡಿ. ಸಿಂಹದಂತೆ ಗಂಭೀರವಾಗಿ ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಕಠಿಣ ಪರಿಶ್ರಮ, ಸತ್ಯಸಂಧತೆ ಮತ್ತು ಶನಿದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಿದೆ. ಇಡೀ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಬೆನ್ನಿಗಿವೆ. ಯಾವುದೇ ಒಂದು ದಿನದ ಯಶಸ್ಸು ಮತ್ತು ವಿಫಲತೆಗಳು ಕೇವಲ ಕಾಕತಾಳೀಯವಲ್ಲ. ಅದರ ಹಿಂದೆ ಆ ದಿನದ ತಿಥಿ, ನಕ್ಷತ್ರ ಮತ್ತು ಯೋಗಗಳ ಪ್ರಭಾವ ಅಡಗಿರುತ್ತೆ. ಈ 2 ದಿನಗಳ ಪಂಚಾಂಗದ ರಹಸ್ಯಗಳನ್ನು ನಾವು ಮೊದಲು ಅರಿಯಬೇಕು. ಮೇ 27ರ ಪಂಚಾಂಗದ ಒಂದು ರಹಸ್ಯ ಮತ್ತು ವಿಶೇಷ ಯೋಗಗಳು. ಮೇ 27 ಬುಧವಾರದಂದು ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿ ಬದಲಾವಣೆಗಳು ಸಂಭವಿಸುತ್ತಿವೆ. ಈ ದಿನ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯ ಪ್ರಭಾವವಿರುತ್ತೆ. ಸಾಯಂಕಾಲ 6:20ರ ನಂತರದ ಅವಧಿ ಅತ್ಯಂತ ಮಹತ್ವದ್ದಾಗಿದೆ. ಈ ಸಮಯದಲ್ಲಿ ಚಂದ್ರದೇವನು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಾ ಚಿತ್ತಾ ನಕ್ಷತ್ರದ ಪವಿತ್ರ ಪಾದಗಳನ್ನು ಸ್ಪರ್ಶಿಸಲಿದ್ದಾನೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಿತ್ತಾ ನಕ್ಷತ್ರಕ್ಕೆ ವಿಶೇಷ ಸ್ಥಾನವಿದೆ. ಇದು ಸೃಜನಶೀಲತೆ ಮತ್ತು ದೈವಿಕ ವಾಸ್ತುಶಿಲ್ಪದ ಸಂಕೇತವಾಗಿದೆ. ಇದರೊಂದಿಗೆ ಈ ದಿನ ಅತಿ ವಿರಳವಾದ ಮತ್ತು ಅತ್ಯಂತ ಮಂಗಳಕರವಾದ ಈ ಸರ್ವಾರ್ಥ ಸಿದ್ಧಿ ಯೋಗ ಮೂಡಿಬರಲಿದೆ. ಈ ಯೋಗದ ಹೆಸರೇ ಸೂಚಿಸುವಂತೆ ನೀವು ಕೈಗೊಳ್ಳುವ ಯಾವುದೇ ಸತ್ಕಾರ್ಯಗಳು ಸಿದ್ಧಿಯನ್ನು ಪಡೆದುಕೊಳ್ಳುತ್ತವೆ. ಇದರ ಜೊತೆಗೆ ಸೂರ್ಯದೇವನ ಕೃಪೆಯಿಂದ ರವಿ ಯೋಗ ಕೂಡ ಸೃಷ್ಟಿಯಾಗುತ್ತಿದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನೂ ನೂರ್ಮಡಿಗೊಳಿಸಲಿದೆ. ಸಾಯಂಕಾಲದ ನಂತರ ಈ ವರಿಯಾನ್ ಎಂಬ ವಶಿಷ್ಠ ಯೋಗವು ಆರಂಭವಾಗಲಿದ್ದು ಇದು ನಿಮ್ಮ ಆಲೋಚನೆಗಳಿಗೆ ಒಂದು ಸ್ಥಿರವಾದ ರೂಪವನ್ನು ನೀಡಲು ಸಹಕಾರಿಯಾಗಲಿದೆ. ಮೇ 28ರ ಕುಬೇರ ಕೃಪೆಯ ವರಿಯಾನ್ ಯೋಗ ಮತ್ತು 28ರ ಗುರುವಾರದ ದಿನವು ಸಿಂಹರಾಶಿಯವರಿಗೆ ಮತ್ತೊಂದು ಸುವರ್ಣಾಧ್ಯಾಯವನ್ನು ತೆರೆಯಲಿದೆ. ಈ ದಿನ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯ ಪ್ರಭಾವವಿರುತ್ತೆ. ಈ ಜ್ಯೋತಿಷ್ಯದ ಅತ್ಯಂತ ರೋಮಾಂಚಕ ಬೆಳವಣಿಗೆ ಎಂದರೆ ಇಂದಿನ ದಿನದ ಸಾಯಂಕಾಲದ ವೇಳೆಗೆ ಚಂದ್ರದೇವನು ರಾಶಿ ಬದಲಿಸಿ ನಿಮ್ಮ ಸ್ವಂತ ರಾಶಿಯಾದ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ. ನಿಮ್ಮ ವೃತ್ತಿಭಾವದ ಅಧಿಪತಿಯಾದ ಚಂದ್ರನು ನಿಮ್ಮದೇ ರಾಶಿಯಲ್ಲಿ ಕುಳಿತುಕೊಳ್ಳುವುದು ಸಾಧಾರಣ ವಿಷಯವಲ್ಲ.
ಇದು ನಿಮ್ಮ ವ್ಯಕ್ತಿತ್ವಕ್ಕೆ ರಾಜಕೀಯ ತೇಜಸ್ಸನ್ನು ತಂದುಕೊಡುತ್ತೆ. ಈ ದಿನದಂದು ಮುಂದುವರಿವ ಈ ವರಿಯಾನ್ ಯೋಗಕ್ಕೆ ಜ್ಯೋತಿಷ್ಯ ಗ್ರಂಥಗಳಲ್ಲಿ ವಿಶೇಷ ಅಧಿಪತಿಯನ್ನು ನೀಡಲಾಗಿದೆ. ಈ ಯೋಗದ ದೇವತೆ ಬೇರಾರೂ ಅಲ್ಲ, ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವ. ಕುಬೇರನ ಆಶೀರ್ವಾದವಿರುವ ಈ ವರಿಯಾನ್ ಯೋಗದ ಪ್ರಭಾವದಿಂದ ಧನ ಸಂಪತ್ತು, ಆಸ್ತಿ ಮತ್ತು ಹಳೆಯ ಬಾಕಿ ವಸೂಲಿಯ ವಿಷಯಗಳಲ್ಲಿ ಸಿಂಹ ರಾಶಿಯವರಿಗೆ ಅಭೂತಪೂರ್ವ ಯಶಸ್ಸು ಸಿಗುವ ಲಕ್ಷಣಗಳು ದಟ್ಟವಾಗಿವೆ. ಈ 2 ದಿನಗಳ ಗ್ರಹ ಬಲಗಳು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಈಗ ನಾವು ನೋಡೋಣ. ಆರೋಗ್ಯ ಮತ್ತು ಈ ಒಂದು ಚೈತನ್ಯದ ಒಂದು ಉತ್ತುಂಗ. ಮೇ 27ರಂದು ಚಂದ್ರನು ನಿಮ್ಮ ಜಾತಕದ ತೃತೀಯ ಭಾವದಲ್ಲಿ ಅಂದರೆ 3ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಇರುವಿಕೆ ಅತ್ಯಂತ ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತೆ. ಈ ಸ್ಥಾನವು ನಿಮ್ಮಲ್ಲಿ ಅಸಾಧಾರಣವಾದ ಶಕ್ತಿ ಮತ್ತು ಚೈತನ್ಯವನ್ನು ತುಂಬುತ್ತೆ. ಇಷ್ಟು ದಿನ ಕಾಡುತ್ತಿದ್ದ ಸಣ್ಣ ಪುಟ್ಟ ಆರೋಗ್ಯದ ಏರುಪೇರುಗಳು, ಮಾನಸಿಕ ಆಯಾಸಗಳು ಈ ದಿನ ದೂರವಾಗಲಿವೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಲಿದ್ದು ಯಾವುದೇ ಕಠಿಣ ಸವಾಲನ್ನು ಎದುರಿಸಲು ನಿಮ್ಮ ದೇಹ ಮತ್ತು ಮನಸ್ಸು ಸಜ್ಜಾಗುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹ ರಾಶಿಯವರಿಗೆ ಮೇ 27 ಮತ್ತು 28ರ ಈ 2 ದಿನಗಳು ಬ್ರಹ್ಮಾಂಡದ ದಿವ್ಯ ಕೊಡುಗೆಯಾಗಿದೆ. ಸರ್ವಾರ್ಥ ಸಿದ್ಧಿ ಯೋಗ, ರವಿ ಯೋಗ ಮತ್ತು ಕುಬೇರನ ಆಶೀರ್ವಾದವಿರುವ ಈ ವರಿಯಾನ್ ಯೋಗದ ತ್ರಿವೇಣಿ ಸಂಗಮವು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಯವನ್ನು ತಂದುಕೊಡುತ್ತೆ. ಆರ್ಥಿಕ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಹಿರಿಯರ ಮೇಲಿನ ಗೌರವವನ್ನು ಕಾಪಾಡಿಕೊಂಡು ಈ 2 ದಿನಗಳ ಪೂರ್ಣ ಸೌರಶಕ್ತಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಪ್ರೇಮ ವಿವಾಹಕ್ಕೆ ಹೆತ್ತವರ ಒಪ್ಪಿಗೆಯನ್ನು ಪಡೆಯಲು ಬಯಸುವವರಿಗೂ ಈ ದಿನದ ಗ್ರಹಗತಿಗಳು ತುಂಬಾನೇ ಪೂರಕವಾಗಿವೆ ಅಂತಾನೆ ಹೇಳಬಹುದು. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ಬನ್ನಿ ಇವಾಗ ಈ ಸಿಂಹರಾಶಿಯ ಬಗ್ಗೆ ಏನೆಲ್ಲ ವಿಷಯಗಳು ನಿಮಗೆ ತುಂಬಾನೇ ಉಪಯುಕ್ತವಾಗಿ ಸಿಕ್ತು ಅಂತ ಈ ವಿಡಿಯೋದಲ್ಲಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಮತ್ತೆ ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.